ಹಾಯ್ ಹಲೋ ನಮಸ್ತೆ ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನಗಳಾದ ನಂತರ ನಾನು ಮತ್ತೆ ವಿಡಿಯೋನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 2 ಮಂತ್ಸ್ ಆಗೋಗಿತ್ತು ನಾನು ವಿಡಿಯೋನ ಮಾಡಿ. ನನಗೆ ಸ್ವಲ್ಪ ಬ್ರೇಕ್ ಬೇಕು ಅನ್ನಿಸ್ತು. ಸೊ ಹಾಗಾಗಿ ಒಂದು ಲಾಂಗ್ ಬ್ರೇಕ್ ತಗೊಂಡೆ. ಇವಾಗ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ಯಾರೆಲ್ಲ ನಾನು ಮಿಸ್ ಮಾಡ್ಕೊಂಡ್ರೆ ಐ ಆಮ್ ರಿಯಲಿ ವೆರಿ ಸಾರಿ. ಬ್ರೇಕ್ ಬೇಕಿತ್ತು ಅಂತ. ನಾನು ಯಾಕೆ ರೀಸನ್ನು ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ತಿಳಿಸ್ತೀನಿ. ಆಫ್ಟರ್ ಲಾಂಗ್ ಟೈಮ್ ನಿಮ್ಮ ಮುಂದೆ ಬಂದಿದ್ದೀನಿ. ಒಂಥರ ಖುಷಿ ಆಗ್ತಾ ಇದೆ, ಒಂಥರ ನೆಮ್ಮದಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದನ್ನೆಲ್ಲ ನಾನೇ ಫೀಲ್ ಮಾಡೋದ್ಕಿಂತ ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು ಅಂತ ಇವತ್ತು ವಿಡಿಯೋನ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ನಾನು ಇಲ್ಲಿ ದೇವ್ರಿಗೆ ಥ್ಯಾಂಕ್ ಯು ಹೇಳ್ಬಿಡ್ತೀನಿ. ಥ್ಯಾಂಕ್ ಯು ದೇವ್ರೆ. ನಾವು ಏನೇ ಕಷ್ಟಪಟ್ಟು ನಾವು ಏನೇ ಪ್ಲಾನಿಂಗ್ ಮಾಡ್ಕೊಂಡ್ರು ಸೊ ಆ ದೈವದ ನಿರ್ಧಾರ ಏನಾಗಿರುತ್ತೋ ಅದೇ ಆಗೋದು ಅನ್ನೋದಕ್ಕೆ ನಮ್ಮದು ಇದೇ ಒಂದು ಸಾಕ್ಷಿಯಾಗಿರುತ್ತೆ. ಕನಸು ಅಂತಲೇ ಹೇಳ್ಬೋದು. ನಮ್ಮದು ಅಂತ ಒಂದು ಗೂಡು ಮಾಡ್ಕೊಳ್ಳೋದು ನಮ್ಮದು ನಮ್ಮ ಮಮ್ಮಿ ಡ್ಯಾಡಿ ಇದ್ದಾಗಿಂದನೂ ಒಂದು ಕನಸು ಅಂತಲೇ ಅನ್ಬೋದು. ಬಟ್ ಅದಕ್ಕೆ ಕಾಲ ಕೂಡಿ ಬರಬೇಕು ಅಂತದಲ್ಲ. ಸೊ ಇವಾಗ ಆ ಕಾಲ ಕೂಡಿ ಬಂದಿದೆ. ಆ, ಕೆಲವೊಂದು ಸಾಕಷ್ಟು ಕಷ್ಟಗಳನ್ನ ಸ್ಟೆಪ್ ಬೈ ಸ್ಟೆಪ್ಪು ಅದನ್ನ ಸಾಲ್ವ್ ಮಾಡಿಕೊಂಡು ಇವಾಗ ನನ್ನ ತಮ್ಮ ಈ ಸ್ಟೇಜಿಗೆ ನಿಂತಿದ್ದಾನೆ. ತುಂಬಾನೇ ಪ್ರೌಡ್ ಫೀಲಿಂಗ್ ಆಗತ್ತೆ. ತುಂಬಾನೇ ಖುಷಿ ಆಗತ್ತೆ. ಸೊ ಅಪ್ಪ ಅಮ್ಮ ಇಲ್ದೇ ಇರೋ ನನಗೆ ಅಣ್ಣನ ಸ್ಥಾನದಲ್ಲಿ, ಅಪ್ಪನ ಸ್ಥಾನದಲ್ಲಿ, ಅಮ್ಮನ ಸ್ಥಾನದಲ್ಲಿ ನನ್ನ ತಮ್ಮ ನಿಂತು ಸಪೋರ್ಟಿವ್ ಆಗಿದ್ದಾನೆ. ಸೊ ಅವನು ಹಿಂಗೆ ಒಂದು ಸ್ಟೇಜ್ ಹಿಂಗೆ ಮೇಲೋಗೋದು ನೋಡ್ತಾ ಇದ್ರೆ ತುಂಬಾನೇ ಪ್ರೌಡ್ ಫೀಲಿಂಗ್ ಇದೆ. ಅವನು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ್ದಕ್ಕೂ ಇವತ್ತಿಗೆ ಸಾರ್ಥಕ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ. ಇದೇ ರೀತಿ ನನ್ನ ತವರು ಮನೆ, ನನ್ನ ತಮ್ಮನ ಬೆಳವಣಿಗೆ ಹಾಲುಕ್ದಂಗೆ ಹೋಗ್ಲಿ, ಅವನ ಜೀವನದಲ್ಲಿ ಸಂತೋಷವಾಗಿರಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ಎಷ್ಟೊಂದು ವಿಡಿಯೋಗಳನ್ನ ಮಾಡಿದ್ದೀನಿ, ಎಷ್ಟೊಂದು ವಾಯ್ಸ್ಗಳನ್ನ ಕೊಟ್ಟಿದ್ದೀನಿ. ಬಟ್ ಇವತ್ತು ಒಂಥರ ಸ್ಪೆಷಲ್ ಫೀಲ್ ಅಂತಲೇ ಅನ್ಬೋದು. ನನ್ನ ವಾಯ್ಸಲ್ಲಿ ನೀವು ತುಂಬಾನೇ ಚೇಂಜಸ್ ಅನಿಸುತ್ತೆ. ಸೊ ಯಾಕಂತಂದರೆ ಇದು ನಾನು ಮನಸ್ಸಿಂದ ಮಾತಾಡ್ತಾ ಇದ್ದೀನಿ. ಸೊ ಮನಸ್ಸಿಂದ ಮಾತಾಡಬೇಕಾದ್ರೆ ಕೆಲವೊಂದು ಸಲ ನನಗೆ ಒಂಥರ ನನ್ನ ಹೃದಯನೇ ಭಾರ ಆಗೋ ರೀತಿ ಆಗಿಬಿಡತ್ತೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ದಯವಿಟ್ಟು ವಿಡಿಯೋಗೆ ಸಪೋರ್ಟ್ ಮಾಡಿ. ಎಷ್ಟೊಂದು ಜನದ ಕನಸಾಗಿರುತ್ತೆ. ಅದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ರೆ ಅವ್ರದ್ದು ಒಂದು ದೊಡ್ಡ ಆಸೆನೇ ಆಗಿರುತ್ತೆ. ಅವ್ರದ್ದು ಸ್ವಂತ ಮನೆ ಮಾಡ್ಕೋಬೇಕು ಅಂತ. ಅದೇ ರೀತಿ ನಮ್ಮದು ಕೂಡ ಆಸೆ ಇತ್ತು. ನಮ್ಮದು ಸ್ವಂತ ಮನೆ ಆಗಬೇಕು ಅಂತ. ನನ್ನ ತವರು ಮನೆಯಲ್ಲಿ ಒಂದು ಮನೆ ಆಗಬೇಕು ಅಂತ ತುಂಬಾನೇ ಆಸೆ ಇತ್ತು. ಏಕೆಂದರೆ ಅದು ನಮ್ಮ ಮಮ್ಮಿ ದೊಡ್ಡ ಕನಸಾಗಿತ್ತು. ಆ, ಅವರು ಏನೇನೋ ಅನ್ಕೊಂಡಿದ್ರು. ಆ ರೀತಿ ಆಗಲಿಲ್ಲ ಅಂದ್ರೂ ಇನ್ನೊಂದು ರೀತಿಯಲ್ಲಿ ನನ್ನ ತಮ್ಮ ಮಾಡಿದಾನಲ್ಲ ಅಂತ ತುಂಬಾನೇ ಖುಷಿ ಇದೆ. ಚಿಕ್ಕದು ದೊಡ್ಡದು ಹಳೇದು ಹೊಸದು ಈ ರೀತಿ ಅನ್ಸಲ್ಲ. ನಮ್ದು ಅಂತ ಒಂದು ಗೂಡಾಯ್ತಲ್ಲ ಅನ್ನೋ ಸಮಾಧಾನ ಅವಂತೂ ಖಂಡಿತವಾಗ್ಲೂ ಇದೆ. ಹಾಗೆ ನನ್ನ ತಮ್ಮನ ಮೇಲೆ ತುಂಬಾನೇ ಪ್ರೌಡ್ ಫೀಲಿಂಗ್ ಇದೆ. ದೇವ್ರೇ, ಯಾವುದೇ ಕೆಟ್ಟ ದೃಷ್ಟಿ ನನ್ನ ತಮ್ಮನ ಮೇಲೆ ಬೀಳ್ದಲೆ ಇದೇ ರೀತಿ ಖುಷಿಯಾಗಿ ಚೆನ್ನಾಗಿರೋ ಹಂಗ್ ಮಾಡಪ್ಪ. ಹಾಗೆ ಇಷ್ಟೆಲ್ಲ ಆಗ್ಬೇಕು ಅಂತ ಅಂದ್ರೆ ತುಂಬಾ ಜನದ ಸಪೋರ್ಟ್ ನಮಗೆ ಸಿಕ್ಕಿದೆ. ಸೊ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸಲ್ಲಿ ಆಗಿರ್ಬೋದು, ನನ್ನ ಊರಲ್ಲಿ ನಮ್ಮ ಅಣ್ಣ ತಮ್ಮದಿರ ಮನೆಯವರಾಗಿರ್ಬೋದು, ಅಣ್ಣಂದಿರಾಗಿರ್ಬೋದು. ಸೊ ಹೀಗೆ ನಮ್ಮ ಚಿಕ್ಕಪ್ಪ, ಚಿಕ್ಕಮ್ಮ ಅವ್ರ ಮಕ್ಳುಗಳು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ ಯು. ನನ್ನ ತಮ್ಮನ ಜೀವನದಲ್ಲಿ ಒಂದು ಮೊದಲನೇದು ಇದ್ದಿದ್ದು ಆಸೆ ಅಂತಂದ್ರೆ, ನನಗೆ ಇದ್ದಿದ್ದ ಆಸೆ ಅಂತಂದ್ರೆ ಅವನಿಗೊಂದು ಮನೆ ಆಗಬೇಕು, ಸ್ವಂತ ಮನೆ ಆಗಬೇಕು ಅಂತ. ಸೊ ಇವಾಗ ಅದು ಇವಾಗ ಫುಲ್ಫಿಲ್ ಆಗಿದೆ. ಇನ್ನೊಂದು ಅವನಿಗೆ ಬಾಳ ಸಂಗಾತಿಯಾಗಿ ಒಂದು ಒಳ್ಳೆ ಹುಡುಗಿ ಸಿಗಲಿ ಅಂತ. ಸೊ ನೋಡೋಣ, ದೇವ್ರು ಇಷ್ಟು ಮಾಡಿದ್ದು ಅಷ್ಟು ಮಾಡಲ್ವಾ? ಅದಕ್ಕೂ ಕೂಡ ಕಾಲ ಕೂಡಿ ಬರಬೇಕು. ಸೊ ಒಳ್ಳೆ ಹುಡುಗಿ ಸಿಕ್ಕಿ ಅವನ ಜೀವನನ ಅವ್ನು ರೂಪಿಸ್ಕೋಬೇಕು ಅಂತ ತುಂಬಾನೇ ಆಸೆ ಇದೆ. ಸೊ ಮನೆ ತಗೊಂಡು ಸುಮ್ನೆ ಹಾಲುಗಿಸ್ಕೊಂಡು ಹೋಗೋ ಬದಲು ಒಂದು ಗಣಪತಿ ಹೋಮನ ಮಾಡಿ ನಮ್ಮ ಕೈಲಾದಷ್ಟು ಜನಕ್ಕೆ ಊಟನ ಹಾಕಿ ಒಳಗಡೆ ಸೇರ್ಕೋಬೇಕು ಅಂದ್ಕೊಂಡು ನಾವು ಪ್ಲಾನ್ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡಿ ಎಲ್ಲ ಪೂಜೆ ಆ ದೇವ್ರ ದಯೆಯಿಂದ ಹಾಗೆ ನಮ್ಮ ಫ್ಯಾಮಿಲಿ ಸಪೋರ್ಟಿಂದ ಅಚ್ಚುಕಟ್ಟಾಗಾಯಿತು. ಸೊ ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, ಯಾರೆಲ್ಲ ನಮ್ಮ ಅಣ್ಣದಿರು ನಮ್ಮ ಫ್ಯಾಮಿಲಿಯವರು ಎಲ್ಲ ಸಪೋರ್ಟ್ ಮಾಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಂದನೇ ಇದೆಲ್ಲ ಸಾಧ್ಯ ಅಂತಲೇ ಹೇಳ್ಬೋದು. ಮೇ 11 ಭಾನುವಾರ ನಾವು ಇದೆಲ್ಲ ಹೋಮ ಮತ್ತು ಪೂಜೆಗಳನ್ನ ಮಾಡಿ
ಸಿಂಪಲ್ ಆಗಿ ನಾವು ಪೂಜೆ ಮಾಡಿ ಒಳಗಡೆನೆ ಸೇರ್ಕೊಂಡ್ವಿ. ಸೊ ಅದೇ ದಿನ ಮದರ್ಸ್ ಡೇ ಇದ್ದಿದ್ದ ಕಾರಣ ನಮ್ಮ ಮಮ್ಮಿ ಆಶೀರ್ವಾದದಿಂದ ಇದೆಲ್ಲ ಆಯ್ತು ಅಂತ ನಾನಂತೂ ಅನ್ಕೊಂಡಿದ್ದೀನಿ. ಸೊ ಮದರ್ಸ್ ಡೇ ಇದ್ದಿದ್ದ ಕಾರಣ ನನ್ನ ತಂಗಿ ಮತ್ತೆ ನನ್ನ ತಮ್ಮಂದಿರು ಸೇರಿ ಸೊ ಒಂದು ಕೇಕ್ ತರಿಸಿ ಅಲ್ಲೇ ಸ್ಮಾಲ್ ಸೆಲೆಬ್ರೇಷನ್ ಕೂಡ ಮಾಡಿದ್ರು. ಸೊ ಇದು ಕೂಡ ಅನ್ಎಕ್ಸ್‌ಪೆಕ್ಟೆಡ್ ಅಂತಾನೆ ಹೇಳ್ಬೋದು. ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ ಯು. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ ಎಲ್ರಿಗೂ ತುಂಬಾ ಥ್ಯಾಂಕ್ ಯು. ಆದಷ್ಟು ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆಂದ್ರೆ ಎಷ್ಟು ನನ್ನ ಮಗಳ ಕೈಲಾಗಿತ್ತೋ ಅಷ್ಟು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ಲು. ಅಷ್ಟನ್ನೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಹೀಗೆ ನಿಮ್ಮ ಸಪೋರ್ಟ್ ಕೂಡ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ. ನಿಮ್ಮ ಆಶೀರ್ವಾದ ಕೂಡ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ನಮ್ಮ ವಿಡಿಯೋ ಕೊನೆವರೆಗೂ ನೋಡಿದ್ರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.